ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಬಸವರಾಜ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಹೇಗೆ ದುಡ್ಡನ್ನು ಉಳಿಸೋದು, ಹೇಗೆ ನಾವು ಶ್ರೀಮಂತರಾಗ್ಬೋದು ಅನ್ನೋ ವಿಚಾರ. ಶ್ರೀಮಂತರಾಗೋದು ಬೇಡ, ಯಾರನ್ನ ಇನ್ನೊಬ್ಬರನ್ನ ಕೈ ಮಾಡಿ ಒಂದು 10,000 ಕೊಡೋ 5,000 ಕೊಡೋ ಅಂತ ಕೇಳಂಗೆ ನಾವು ಇರ್ಬೇಕು ಅಂದ್ರೆ ಏನು ನಾವು ಮಾಡ್ಬೋದು, ಹೆಂಗೆ ನಮ್ಮ ಲೈಫ್ ಸ್ಟೈಲ್ ಜೀವನವನ್ನು ನಾವು ಹೆಂಗೆ ಮಾಡಿಕೊಂಡ್ರೆ ನಾವು ಒಂದು ಸಿಸ್ಟಮೆಟಿಕ್ ಲೈಫ್ ಲೀಡ್ ಮಾಡಬಹುದು ಅನ್ನೋದು. ಆದರೆ ನನ್ನ ಒಂದು ಚಿಕ್ಕ ಹುಡುಗ, ನಾನೇನು ದೊಡ್ಡ ಏನು ಅಂತ ಅಲ್ಲ, ನನಗೆ ಅನಿಸಿರೋ ಒಂದೆರಡು ಅನಿಸಿಕೆ, ಹಿಂಗೆ ಮಾಡಿದರೆ ನಾವು ಇನ್ನೊಂಚೂರು ಚೆನ್ನಾಗಿ ನಮ್ಮ ಜೀವನ ಕಟ್ಕೋಬೋದಾ ಅಂತ ನನಗನ್ಸಿದ್ದು ನಾನು ಹೇಳೋಕ್ಕೆ ಈ ವಿಡಿಯೋ ಮಾಡಾಕ್ತಾನೆ. ಇಟ್ ಮೇ ಬಿ ರಾಂಗ್, ನೀವು ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಕರೆಕ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಒಂದನೇದಾಗಿ, ನಾವು ಎಷ್ಟೋ ತಿಂಗಳ ಅಂತ ಒಂದು ಕೆಲಸ ಮಾಡ್ತಿರ್ತೀವಿ, ಅದಕ್ಕೆ ಇಂತಿಷ್ಟು ಅಂತ ಎಷ್ಟೋ ಒಂಚೂರು ಆದಾಯ ಬಂದೇ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ತೊಳೆದ್ರೆ, ಒಬ್ಬ ವ್ಯಕ್ತಿ ಇರ್ತಾನೆ, ಒಂದು ಕೆಲಸ ಮಾಡ್ತಾ ಇರ್ತಾನೆ, ಒಂದು ತಿಂಗಳ ಒಂದು 15,000 ರೂಪಾಯಿ ಅವ್ನು ತಿಂಗಳ ಬರ್ತಾ ಇರುತ್ತೆ. ಆ 15,000 ರೂಪಾಯಿನ ಬಂದಿರೋ ದುಡ್ಡನ್ನು ನಾವು ಇದನ್ನು ಹೆಂಗೆ ಖರ್ಚು ಮಾಡಬೇಕು, ಇದರಲ್ಲಿ ಎಷ್ಟು ಉಳಿಸ್ಬೇಕು ಅನ್ನೋದನ್ನು ಸಿಸ್ಟಮೆಟಿಕ್ಕಾಗಿ ಪ್ಲ್ಯಾನ್ ಮಾಡ್ಕೋಬೇಕು ಫಸ್ಟ್. ಈಗ ನಮಗೆ 15,000 ರೂಪಾಯಿ ಬರ್ತದೆ ಅಂತೇಳಿ ನಾವು 10,000 ರೂಪಾಯಿ ಮನೆ ಬಾಡಿಗೆ ಇದ್ದರೆ 5,000 ರೂಪಾಯಿ ರೇಷನ್ ಹೋದರೆ ಉಳಿಯೋದೆಲ್ಲಿ? ಇದು ಒಂದು. ಅಥವಾ 5,000 ರೂಪಾಯಿ ಮನೆ ಬಾಡಿಗೆ ಇದ್ದು 10,000 ರೂಪಾಯಿ 5,000 ರೂಪಾಯಿ ನಾವು ರೇಷನ್ ಖರ್ಚು ಮಾಡಿ ಇನ್ನು 5,000 ರೂಪಾಯಿ ಚಟ ಮಾಡಿದ್ರೆ ದುಡ್ಡು ಉಳಿಯೋದೆಲ್ಲಿ? ಆಮೇಲೆ ನಾವು ಬರೋ ದುಡ್ಡಿಗೆ ನಾವು ಏನು ಮಾಡ್ತೇವೆ, ಬೇರೆಯವ್ರು ನೋಡಿ ಅವ್ರು ಅದನ್ನು ತೊಗೊಂಡಾರ, ಇವ್ರು ಇದನ್ನು ತೊಗೊಂಡಾರ, ನಾವು ಅದನ್ನು ತೊಗೋಬೇಕು ಅಂಥೇಳಿ ನಮ್ಮ ಬರೋ ದುಡ್ಡಲ್ಲಿ ಅದನ್ನು ನಾವು ಸಾಲಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಆ ಸಾಲಗಳಿಗೆ ನಾವು EMI ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಹಿಂಗಾಗಿ ಏನಾಗತ್ತೆ, ಸಾಲಗಳು ಜಾಸ್ತಿ ಆದಂಗೆಲ್ಲ ಏನಾಗತ್ತೆ, ನಾವು ಬರೋ ದುಡ್ಡು ಖಾಲಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಸಾಲನೂ ಮಾಡಬೇಕಾದಾಗ ನಮಗೆ ಎಷ್ಟು ಬರುತ್ತೆ, ನಾವು ಎಷ್ಟು ಸಾಲ ಮಾಡಬಹುದು, ಎಷ್ಟು ತೀರ್ಸೋ ಕೆಪಾಸಿಟಿ ಇದೆ ನಮ್ಮ ಸಾಲದ್ದು, ಅದರ ಮೇಲೆ ನಾವು ಸಾಲ ಮಾಡಬೇಕು. ಸೊ ನಾವು ಸಾಲ ಹೆಂಗೆ ಮಾಡ್ಬೇಕಂದ್ರೆ, ಸಾಲ ತೀರ್ಸಕ್ಕೆ ನಮ್ಗೆ ಇರೋಷ್ಟು ಕೆಪಾಸಿಟಿ ಮೇಲೆ ಸಾಲ ಮಾಡಬೇಕು, ನಾವು ತೀರಿ ಹೋಗೋಂಗೆ ಸಾಲ ಮಾಡಬಾರ್ದು. ಇದು ಬೇಸಿಕ್ ಲಾಜಿಕ್. ಇದಕ್ಕೆ ಯಾವ ವಿದ್ಯೆ ಬೇಕಾಗಿಲ್ಲ, ಯಾವ ಬುಕ್ಸ್ ಓದಬೇಕಾಗಿಲ್ಲ. ಸಿಸ್ಟಮೆಟಿಕ್ಕಾಗಿ ದುಡ್ಡನ್ನು ಖರ್ಚು ಹೆಂಗೆ ಮಾಡಬೇಕು ಮತ್ತು ಅದನ್ನು ನಾವು ಈ ತಿಂಗಳು ಇಷ್ಟು ಉಳಿಸಲೇಬೇಕು ಅಂತ ಒಂದು ಕ್ರಮಬದ್ಧವಾಗಿ ನಾವು ಇರಬೇಕು. ಆವಾಗ ನಾವು ಏನು ಮಾಡ್ಬೋದು, ಆ ಬಂದಂಥ ದುಡ್ಡನ್ನು ಹನಿ ಹನಿಯಾಗಿ ಕೂಡಿಟ್ಟು ಮುಂದೆ ಹನಿಯಿಂದ ಹಳ್ಳ ಆಗತ್ತೆ. ಹಾಗೆ ನೀವು ಬಂದಿರೋದು ಈ ತಿಂಗಳು 1,000ನೋ 2,000ನೋ ಅದನ್ನು ದುಡ್ಡನ್ನು ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್, ಈಗ ನೀವು ಇಟ್ಟಿರೋ ದುಡ್ಡನ್ನ ನೀವು ಇಟ್ಟಲ್ಲೇ ಇಟ್ಕೊಂಡ್ರೆ ಅದು ಏನಾಗಲ್ಲ. ಈಗ ಹಲವಾರು ಕಡೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅವಕಾಶಗಳಿದ್ದಾವೆ. ಸೊ ಅದನ್ನು ಯಾವುದು ಸರಿ ದಾರಿ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಒಂಚೂರು ನೀವು ತಿಳ್ಕೋಬೇಕು. ಅದ್ರ ಮುಖಾಂತರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇಲ್ಲ ನಿಮ್ಮ ಮನೇಲೇ ಇಟ್ಕೋಬೇಕು, ಇಲ್ಲ ಅಕೌಂಟಲ್ಲಿ ಇಡಬೇಕು. ಇಟ್ಕೊಂಡು ಆ ದುಡ್ಡನ್ನು ನೀವು ಪ್ರತಿ ತಿಂಗಳಿಗೂ ಇಂತಿಷ್ಟಂತ ಎರಡು ಮಾಡ್ಕೊತ ಹೋದಾಗ ಆ ದುಡ್ಡು ನಮಗೆ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಇಲ್ಲ ನಾವೇನು ಮಾಡ್ತೇವೆ, ಇವತ್ತಿಷ್ಟು ಬಂತ, ಆ ದುಡ್ಡು ತಗೋ, ಇವತ್ತು ಪಾರ್ಟಿ ಮಾಡೋಣ, ಅವ್ರು ಕರ್ಕೊಂಡು ಹೋಗೋಣ, ಇವ್ರು ಕರ್ಕೊಂಡು ಹೋಗೋಣ, ಅವನಿಗೊಂದು ಈ ಎಣ್ಣೆ ಕುಡಿಸು, ಆ ಎಣ್ಣೆ ಕುಡಿಸು, ಆ ಖರ್ಚು ಮಾಡು, ಈ ಖರ್ಚು ಮಾಡು, ಎಲ್ಲ ಕೂಡ ಖರ್ಚು ಮಾಡಿ ಲಾಸ್ಟಿಗೆ ಮತ್ತೆ ನೆಕ್ಸ್ಟ್ ತಿಂಗಳಿಗೆ ಇನ್ನೊಬ್ಬರ ಹತ್ರ ದುಡ್ಡಿಗೆ ವೇಟಿಂಗ್ ಮಾಡೋದು. ಸೊ ಹಂಗಾಗಿ ಖರ್ಚು ಮಾಡಿ ಅದು ಎಷ್ಟು ಇತಿ ಮಿತಿ ಒಳಗೆ ನಾವು ಇದ್ದರೆ ಎಲ್ಲ ಸರಿ ಇರುತ್ತೆ. ಇತಿ ಮಿತಿ ಮೀರಿ ಹೋದರೆ ಸಾಲಗಳು ಜಾಸ್ತಿ ಆಗತ್ತವ, ಸಾಲಿಂದ ಪ್ರೆಷರ್ ಜಾಸ್ತಿ ಆಗತ್ತೆ, ಆ ಪ್ರೆಷರಿಂದ BP ಬರುತ್ತೆ, ಶುಗರ್ ಬರುತ್ತೆ, ಅದಕ್ಕೊಂದಿಷ್ಟು ಗುಳಿಗೆ ತಿನ್ನಬೇಕು, ಅದಕ್ಕೊಂದಿಷ್ಟು ಖರ್ಚು. ಹಾಗಾಗಿ ನಮ್ಮ ಚಟಗಳನ್ನು, ನಮ್ಮ ಆಸೆಗಳನ್ನು
ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ದುಡ್ಡು ಉಳಿಸ್ಬೋದು, ನಮ್ಮ ಆರೋಗ್ಯನ ಚೆನ್ನಾಗಿ ನೋಡಿಕೊಂಡು ನಾವು ಬದುಕ್ಬೋದು ಅಂತ ನನಗೆ ಅನಿಸಿರೋ ಒಂದು ಅನುಭವ. ನಿಮ್ಗೆ ಹೆಂಗೆ ಅನಿಸೈತಿ ಕಮೆಂಟ್ ಮುಖಾಂತರ ತಿಳಿಸಿ. ಏನಾದ್ರು ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ಅದನ್ನು ಕರೆಕ್ಟ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.